ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಮಕ್ಕಳಿಗೆಲ್ಲ ಶಾಲೆ ರಜೆ ಮುಗಿತಾ ಬಂತು. ಅಪ್ಪ ಅಮ್ಮ ಎಲ್ಲರಿಗೂ ತುಂಬ ಕಷ್ಟ. ಮಕ್ಕಳ ಅಡ್ಮಿಷನ್, ಇತರೆ ಕೆಲಸ ಕಾರ್ಯ, ತೋಟ ಹೊಲ ಗದ್ದೆ ಎಲ್ಲ ಕೆಲಸ ಆರಂಭ ಆಯಿತು. ಅದೇ ರೀತಿ ಸುಮಾರು ದಿವಸ ಕ್ಯಾಂಪಿಗೆ ಹೋಗದೆ, ನಿನ್ನೆ ಹೋಗಿದೆ. ನನಗೂ ಸುಮಾರು ಕೆಲಸದ ಒತ್ತಡಗಳಿದ್ದವು. ಅದೇ ರೀತಿ ಒಂದು 2-3 ದಿನ ಹೋಗಿದೆ ಕ್ಯಾಂಪಿಗೆ. ಅಭಿಮನ್ಯು ತುಂಬ ದೂರದಲ್ಲಿ ಸಿಕ್ಕಿದ. ಟೈಮ್ ಇರಲಿಲ್ಲ, ಹೋಗ್ಲಿಕ್ಕಾಗಲಿಲ್ಲ. ಸುಮಾರು ಜನ ಅಭಿಮನ್ಯು ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ಅಭಿಮನ್ಯು ಬಗ್ಗೆ ಒಂದು ವಿಡಿಯೋ ಮಾಡಿ ನೋಡಬೇಕು ಅಂತೆಲ್ಲ ಹೇಳಿದ್ರು. ಅದೇ ರೀತಿ ನಿನ್ನೆ ಸಂಜೆ ಮೈಸೂರಿಗೆ ಹೋಗಿದೆ. ಮೈಸೂರಿಗೆ ಹೋಗಿ ಬರುವಾಗ ಹಾಗೆ ಅಭಿಮನ್ಯು ನೋಡ್ಕೊಂಡು ಬಂದೆ. ಓಕೆ, ಅಭಿಮನ್ಯು ತುಂಬ ಚೆನ್ನಾಗಿದ್ದಾನೆ ಫ್ರೆಂಡ್ಸ್. ತೊಂದರೆ ಇಲ್ಲ, ಆರಾಮಾಗಿ ಬಿಂದಾಸ್ ಆಗಿ ಒಳ್ಳೆ ಮಳೆ ಎಲ್ಲ ಆಗಿದೆ. ಕ್ಯಾಂಪ್ ಕಡೆ ಭಾರಿ ಚೆನ್ನಾಗಿ ಇದ್ದಾನೆ. ಮೇವೆಲ್ಲ ಒಳ್ಳೆ ಮೇವಿದೆ ಈಗ. ಅದೇ ರೀತಿ ಇನ್ನೊಂದು 15-20 ದಿನದಲ್ಲಿ ಸಾರ್ವಜನಿಕರಿಗೆ ವೀಕ್ಷಣೆಗೂ ಲಭ್ಯ ಆಗ್ತಾನೆ ಅಂತೇಳಿ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ, ಹಾಗೆ ವಸಂತ್ ಅವರು ಸಿಕ್ಕಿದ್ರು. ತುಂಬ ದಿನ ಆಗಿತ್ತು ವಸಂತ್ ಸಿಗದೆ. ಹಾಗೆ ಅವರ ಕಿರಿಯ ಮಗ ಅಭಿನೂ ಸಿಕ್ಕಿದ. ಸುಮಾರು ದಿವಸ ಆಯಿತು, ಮೀಟೇ ಮಾಡಲಿಲ್ಲ. ಸುಮಾರು ದಿವಸ ಆಗೋಗಿತ್ತು ವಸಂತನ. ಅದೇ ರೀತಿ ಬೇರೆ ಯಾರು ಎಲ್ಲ ಮಾತ್ರ ಅಷ್ಟೇ, ಗುಂಡಣ ಎಲ್ಲರನ್ನೂ ಮಿಸ್ ಮಾಡಿಕೊಂಡೆ. ಸುಮಾರು ಟೈಮು ಎಲ್ಲೋ ದಾರಿಲಿ ಮನೆ ಹತ್ರ ಹೋಗುವಾಗ ದಾರಿಲೆಲ್ಲ ಸಿಗೋರು, ಮಾತಾಡೋರು, ಏನು ಬರ್ತಾನಿಲ್ಲ ಕಾಣ್ತಾನಿಲ್ಲ ಅಂತೆಲ್ಲ ಹೇಳೋರು. ತೊಂದರೆ ಇಲ್ಲ, ಎಲ್ಲ ಖುಷಿಯಾಗಿದ್ದಾರೆ. ಮೀಟ್ ಮಾಡ್ಕೊಂಡು ಬಂದೆ. ಅದೇ ರೀತಿ ಅಭಿಮನ್ಯು ಇನ್ನೂ ನೋಡಲಿಕ್ಕೆ ಸಿಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅಭಿಮನ್ಯುಗೆ ಮದ ಕಮ್ಮಿ ಆಗ್ತಾ ಬರ್ತಾ ಇದೆ. ಹಾಗೆಯೇ ಇನ್ನೇನು ಒಂದು 15 ದಿವಸದಲ್ಲಿ ನಿಮಗೆಲ್ಲ ನೋಡಲಿಕ್ಕೆ ಅಭಿಮನ್ಯು ಸಿಗ್ತಾನೆ. ಎಲ್ಲರೂ ಬನ್ನಿ. ಇನ್ನೇನು ಆಟಾಡ್ತಾ ಅದಾಯ್ತು ಅಂತ ಹೇಳುವಾಗ ದಸರಾಕ್ಕೂ ಇನ್ನೊಂದು 60-70 ದಿನಗಳು. ಅಷ್ಟರಲ್ಲಿ ದಸರಾ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ನಮ್ಮ ಆನೆಗಳೆಲ್ಲ ಇನ್ನು ಮೈಸೂರು ಕಡೆ ಮುಖ ಮಾಡ್ತವೆ. ಈ ವರ್ಷ ನೋಡಬೇಕು ಯಾವುದಾದ್ರು ಹೊಸ ಆನೆ ಅಟೆಂಡ್ ಆಗುತ್ತಾ ಮೈಸೂರು ದಸರಾಕ್ಕೆ ಅಂತೇಳಿ. ಹೊಸ ಆನೆ ಈ ವರ್ಷ ಹೇಳಲಿಕ್ಕಾಗಲ್ಲ. ನನಗೆ ಒಂದು ಇರೋದು, ಸೃಜನ್ ಕಷ್ಟಪಟ್ಟು ಏನಾದರೂ ಮಾಡಿದ್ರೆ ವಿಷ್ಣು ತರುವಂಥ ಚಾನ್ಸ್ ಇದೆ. ಯಾಕೆಂತಂದರೆ ಏಕಲವ್ಯದಲ್ಲಿ ಇದಾಯಿತು, ಮತ್ತು ನಮ್ಮ ಸೃಜನ್ ಇದ್ದಂಥ ಸಂದರ್ಭದಲ್ಲಿ ಅವರು ಅದೇ ವರ್ಷ ಒಳಗಿಸಿಯಾಗಿ ಒಂದು 4-5 ತಿಂಗಳಲ್ಲೇ ಆನೆನ ದಸರಾ ತಗೊಬಂದರು. ಅದ್ರ ಗ್ಯಾರಂಟಿ ಮೇಲೆ ಹೇಳ್ತೀನಿ. ವಿಷ್ಣುನ ಆಲ್ರೆಡಿ ಹೊರಗಡೆ ತೆಗ್ದಿದ್ದಾರೆ. ಬೈಟ್ ಗೀಟೆಲ್ಲ ಬೀಳ್ತಾ ಇದೆ. ನಮಗೊಂದು ಆಸೆ ಬರಲಿ ಅಂತೇಳಿ. ಈಗ ಇರುವ ಆನೆಯಲ್ಲಿ ದೈತ್ಯಾಕಾರದ ಆನೆ ಅಂತಂದರೆ ವಿಷ್ಣು. ದಸರಾದಲ್ಲಿ ಬರಲೇಬೇಕು, ಭಾಗವಹಿಸಲೇಬೇಕು. ಅದೇ ರೀತಿ ಇನ್ನೂ ಹೊಸ ಆನೆ ಯಾವುದೂ ಬರಲಿಕ್ಕಿಲ್ಲ. ಏನಾದರೂ ಚಾನ್ಸ್ ಸಿಕ್ಕಿದ್ರೆ ನಮ್ಮ ಹೆಣ್ಣುಮರಿ ಚಾಮುಂಡೇಶ್ವರಿ ಏನಾದ್ರು ಬರ್ಬೋದೇನೋ, ಅದು ಗೊತ್ತಿಲ್ಲ. ಸರಿ, ನಮ್ಮ ಕೊಡಗು ಕಡೆ ಮತ್ತಿಗೂಡು ಕ್ಯಾಂಪ್ ಎಲ್ಲ ಕಡೆನೂ ಮಳೆ ಸ್ಟಾರ್ಟ್ ಆಗಿದೆ. ಒಳ್ಳೆ ಮಳೆ ಬೀಳಬೇಕಿದ್ದು. 1.5 ತಿಂಗಳು ಲೇಟಾಗಿ ಮಳೆ ಬಂದಿದೆ. ಎಲ್ಲರ ಮೊಗದಲ್ಲಿ ಈಗ ಸಂತೋಷ, ಖುಷಿ ಆಗ್ತದೆ. ಅದೇ ರೀತಿ ಅಭಿಮನ್ಯುನ ನೋಡಬೇಕು ಅಂತೇಳಿ ನಿಮಗೆಲ್ಲರ ಖುಷಿ ಅಲ್ವಾ. ಅದಕ್ಕಾಗಿ ಹೋಗಿದೆ ನಾನು ಮೈಸೂರಿಂದ ಬರಬೇಕಾದ್ರೆ. ಒಂದು ಗಳಿಗೆ ಸಂಜೆ ಹೊತ್ತಲ್ಲಿ ಹೋಗಿ ನೋಡ್ಕೊಂಡು ಬಂದೆ. ನನಗೂ ನೋಡೋಕ್ಕೆ ಸುಮಾರು ದಿನ ಆಗಿತ್ತು, ಆಸೆನೂ ಆಗಿತ್ತು. ಹಾಗೆಯೇ ಮಧ್ಯೆ ಒಂದು ಸಲ ಹೋಗಿ ಬಂದೆ, ಬಾಳೆ ಎಲ್ಲ ಎತ್ಕೊಂಡು ಹೋಗಿ ಎಲ್ಲ ನೋಡ್ಕೊಂಡು ಹಂಗೆ ಬಂದೆ. ಇವಾಗ ಚೆನ್ನಾಗಿದ್ದಾನೆ, ಖುಷಿಯಾಗುತ್ತೆ ಅಭಿಮನ್ಯು ನೋಡೋಕ್ಕೆ. ಈಗ ಯಾರು ಬೇಕಾದರೂ ಹತ್ರ ಎಲ್ಲ ಹೋಗ್ಬೋದು. ಮದ ಆಲ್ಮೋಸ್ಟ್ ಕಮ್ಮಿಯಾಗಿದೆ. ಇನ್ನೊಂದು 15 ಡೇಸ್ ಎಲ್ಲರಿಗೂ ನೋಡುವಂಥ ಅವಕಾಶ ಇದೆ. ಗಜೇಂದ್ರ, ಅಭಿಮನ್ಯು, ನಮ್ಮ ಭೀಮ, ಶ್ರೀಕಂಠ, ಅಶೋಕ ಇಲ್ಲ, ಅಶೋಕ ದೊಡ್ಡರ್ಬೇಲಿದೆ. ಅದು ಯಾಕೆಂತಂದರೆ ಕಾರಿಂದ ಹೊಸ ಆನೆ ತೆಗೆದು, ಮತ್ತು ಅಲ್ಲಿ 2 ನಾಟಿ ಎಲಿಫೆಂಟ್ಸ್ ಇದೆ, ಗೊತ್ತಲ್ವಾ ಯಾವುದೆಲ್ಲ ಅಂತೇಳಿ. ನಮ್ಮ ರಾಮಯ್ಯ ಮತ್ತು ಮಾಸ್ತಿ 2 ಆನೆಗಳಲ್ಲಿದ್ದಾವಲ್ವ. ಈಗ ಅವುಗಳಿಗೆ ಸೊಪ್ಪು ತರೋದಾಗಲಿ ಇನ್ನೇನಾದರೂ ಕೆಲಸಕ್ಕೆ ಅಶೋಕ ಹೋಗಿದ್ದಾರೆ. ಅದೇ ರೀತಿ ವಿಷ್ಣು ಇದ್ದಾನೆ, ಅವನಿಗೂ ಮೇವು ತರಬೇಕಲ್ವ. ಅದಕ್ಕಾಗಿ ಅಶೋಕ್ ಅಲ್ಲಿ ಹೋಗಿದ್ದಾನೆ. ಇನ್ನು ನಮ್ಮ ಚಾಮುಂಡೇಶ್ವರಿ, ಭುವನೇಶ್ವರಿ, ಸರಳಾಜಿ, ಹಾಗೆ ವರಲಕ್ಷ್ಮಿ ಇವರೆಲ್ಲರಿದ್ದಾರೆ. ಖುಷಿಯಾಗುತ್ತೆ. ಈಗ ಪ್ರವಾಸಿಗರು ಅಷ್ಟೇ, ಮತ್ತಿಗೂಡು ಕ್ಯಾಂಪಲ್ಲಿ ಭಾರಿ ಪ್ರವಾಸಿಗರೀಗ ದಟ್ಟಣೆ ಆಗಿದೆ. ಇನ್ನೇನು ವೆಕೇಷನ್ ಟೈಮ್ ಮುಗಿತಾ ಬಂತು. ಟೂರಿಸ್ಟ್ಗಳು ಇನ್ನೇನು ಒಂದು 15 ದಿವಸ ಶಾಲೆ ಸ್ಟಾರ್ಟ್ ಆಗಿದ್ರೆ ಅವ್ರ ಮಕ್ಕಳನ್ನೆಲ್ಲ ಕರ್ಕೊಬರ್ತಾರೆ. ಅದೇ ರೀತಿ ಅಭಿಮನ್ಯುವುದು ಈ ವರ್ಷ ಲಾಸ್ಟ್ ದಸರಾ ಅಂಬಾರಿ ಬರೋದು. ದಸರಾ ಇರುತ್ತೆ,
ದಸರಾಕ್ಕಿನ್ನೂ ಸಾಲಾನೆ ಆಗಿಯೋ ನಿಶಾನೆನೇ ಆಗಿಯೋ ಇಲ್ಲ, ಅದು ಹೇಳೋಕ್ಕಾಗೋದಿಲ್ಲ. ಎಲ್ಲ ಆಗಿ ಒಂದು ಬಾಕಿ ಪೆಂಡಿಂಗ್ ಇಟ್ಕೊಂಡಿದ್ದಾನೆ ನಮ್ಮ ಅಭಿಮನ್ಯು. ಏನು ಪೆಂಡಿಂಗ್ ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ಪಟ್ಟದಾನೆ ಕೆಲಸ ಮಾಡಲಿಲ್ಲ. ಏನೋ ಚಾನ್ಸ್ ಕೊಡ್ತಾರೆ ಏನೋ ಗೊತ್ತಿಲ್ಲ, ಕೊಟ್ಟರೆ ಒಳ್ಳೆಯದು. ಆಗ ಸಮರ್ಪಕವಾಗಿ ದಸರಾದಲ್ಲಿ ಎಲ್ಲ ಥರದ ಇದರಲ್ಲೂ ಭಾಗವಹಿಸಿದ ಹೆಗ್ಗಳಿಕೆಗೆ ಅಭಿಮನ್ಯು ಸಿಗ್ತದೆ. ಅದೇ ರೀತಿ ರಿಟೈರ್ಮೆಂಟ್ ಈ ವರ್ಷ ಕೊಡ್ಬೋದೋ ಏನೋ ಗೊತ್ತಿಲ್ಲ, ಇನ್ನು ಒಂದು ವರ್ಷ ಮುಂದುವರಿಸ್ಬೋದೋ ಏನೋ ಗೊತ್ತಿಲ್ಲ. ಆದರೆ ರಿಟೈರ್ಮೆಂಟ್ ಆಗುವಾಗ ಮಾತ್ರ ಭರ್ಜರಿಯಾಗಿ ಅಭಿಮನ್ಯುಗೆ ರಿಟೈರ್ಮೆಂಟ್ ಹೆಂಗೆ ಕೊಡಬೇಕು ಅಂತ ಹೇಳಿದ್ರೆ, ಏನು 99 ಆನೆಗಳನ್ನ ಕಾರ್ಯಾಚರಣೆ ಮಾಡಿ ಸೆರೆ ಹಿಡಿದಂಥ ಕಲೀಮ್ಗೆ ರೆಡ್ ಕಾರ್ಪೆಟ್ ಹಾಕಿ ರಿಟೈರ್ಮೆಂಟ್ ಕೊಟ್ಟರು. ಅದಕ್ಕಿಂತ ಚೆನ್ನಾಗಿ ನಮ್ಮ ಅಭಿಮನ್ಯುವಿಗೆ ಎಲ್ಲ ಥರದಲ್ಲೂ ಇಡೀ ವಿಶ್ವಕ್ಕೆ ನಂಬರ್ 1 ಕುಮ್ಕಿ ಅಂತ ಹೆಸರು ತಗೊಂಡು ಅಭಿಮನ್ಯುವಿಗೆ ರಿಟೈರ್ಮೆಂಟ್ ಮಾಡುವಾಗ ಭಾರಿ ಜೋರಾಗಿ ಅಭಿಮನ್ಯುವಿಗೆ ರಿಟೈರ್ಮೆಂಟ್ ಕೊಡಬೇಕು. ಅವ್ನಿಗೆ ಎಲ್ಲ ಥರದ ಸಕಲ ಒಂದು ಆಫೀಸರ್ ಇಲ್ಲ ಆರ್ಮಿಯಿಂದ ಇಳಿದು ಬರುವಂಥ ಒಬ್ಬ ಜನರಲ್ ಕರ್ನಲ್ ಯಾರಿಗೆಲ್ಲ ಹೆಂಗೆ ಕೊಡ್ತಾರೆ ಅದೇ ರೀತಿ ಅಭಿಮನ್ಯುವಿಗೆ ಒಂದು ಇದಿರಬೇಕು, ಸೆಲೆಬ್ರೇಷನ್ ಮಾಡಿ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ, ಆತನ ಸುತ್ತಮುತ್ತ ಬೆನ್ನ ಹಿಂದೆ ಬೆನ್ನ ಮುಂದೆ ಎಲ್ಲ ಆತ ಸೆರೆ ಹಿಡ್ದಂಥವ್ರು ಇರೋದು. ಇವಾಗ ದಸರಾದಲ್ಲಿ ಭಾಗಿಯಾಗ್ತಿರೋ ಆನೆಯಲ್ಲಿ ಭೀಮ ಒಂದು ಬಿಟ್ಟು ಸುಗ್ರೀವ, ಧನಂಜಯ, ಏಕಲವ್ಯ, ಇನ್ಯಾವುದು ಪ್ರಶಾಂತ, ಈ ಗೋಪಿ, ಇನ್ಯಾವುದೆಲ್ಲ ಆನೆಗಳಿದ್ದಾವೆ, ಮಹೇಂದ್ರ, ಹೆಣ್ಣಾನೆಗಳನ್ನ ಬಿಟ್ಟು ಈ ಥರ ಎಲ್ಲ ಶ್ರೀಕಂಠ, ಈ ಆನೆಗಳನ್ನೆಲ್ಲ ಅಭಿಮನ್ಯುವೇ ಸೆರೆ ಹಿಡಿದು ಈಗ ಆತನ ಸುತ್ತಮುತ್ತ ಇರುವುದು ಆತ ಸೆರೆ ಹಿಡಿದ ಆನೆಗಳೇ. ಅದಕ್ಕೆ ನಾವೆಲ್ಲ ಈಗಲಿಂದ ತಯಾರು ಮಾಡ್ಕೋಬೇಕು. ಆತನ ರಿಟೈರ್ಮೆಂಟ್ ಕೊಡೋದಾದರೆ ಭಾರೀ ವಿಜೃಂಭಣೆ, ಒಂದು ಹಬ್ಬ ಆಗಿರಬೇಕು. ಯಾರೂ ಮಾಡಿರಬಾರ್ದು, ಮುಂದಕ್ಕೆ ಯಾರೂ ಮಾಡಬಾರ್ದು. ನಾವು ಅದೇ ರೀತಿ ಅರ್ಜುನನಿಗೂ ಪಾಪ ನಾವು ಸರ್ಕಾರ ಸ್ಮಾರಕ ಮಾಡಿಟ್ಬಿಟ್ಟಷ್ಟೇ, ರಿಟೈರ್ಮೆಂಟ್ ಆಗುವಾಗ ಆತನಿಗೂ ಒಂದು ಸೆಲೆಬ್ರೇಷನ್ ಅಂತ ಮಾಡಲಿಲ್ಲ. ಯಾಕೆ? ಅವೆಲ್ಲ ಕುಮ್ಕಿ ಈ ಆನೆಗಳು ಅಂತೇಳಿ ಹೆಸರು ತಂದು ಕೊಟ್ಟಿದೆ ಅವು 2 ಆನೆಗಳು. ನಿಮಗೆಲ್ಲರೂ ತಿಳಿದಿರೋ ಮಟ್ಟಿಗೆ ಆ ಅಭಿಮನ್ಯು, ಅರ್ಜುನ ಇಡೀ ಕರ್ನಾಟಕ ಕುಮ್ಕಿ ಇಡೀ ದೇಶದಾದ್ಯಂತ ಹೆಸರು ಮಾಡಿಕೊಟ್ಟಂಥ 2 ಆನೆಗಳು. ಅವೆಲ್ಲ ಮರಿಬಾರ್ದು ಸರ್ಕಾರ. ಎಲ್ಲ ಕೇಳೋದು ಅಭಿಮನ್ಯು, ಅರ್ಜುನ ಅಷ್ಟೇ. ನೇಮ್ ಆ್ಯಂಡ್ ಫೇಮ್ ಇರೋದೇ ಈ 2 ಆನೆಗಳಿಗೆ. ತುಂಬ ಕೇಳುವಂಥ ಹೆಸರು ಇದ್ದರೆ ಅಭಿಮನ್ಯು, ಅರ್ಜುನ, ಅಭಿಮನ್ಯು, ಅರ್ಜುನ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನೀವು ಯಾವುದೇ ವಿಡಿಯೋನು ಶಾರ್ಟ್ಸು ಯಾವುದು ಅಪ್ಲೋಡ್ ಮಾಡಿದ್ರೂ ಓಡೋದೇ ಅರ್ಜುನ ಆ್ಯಂಡ್ ಅಭಿಮನ್ಯು. ಅವುಗಳ ಫ್ಯಾನ್ ಬೇಸ್ ಜೊತೆಗೆ ಈಗ ಭೀಮ. ಆದರೆ ತುಂಬ ನೇಮ್ ಇರುವಂಥ ಆನೆ ಏನೇ ಇರಲಿ, ಕರ್ನಾಟಕದ ಕುಮ್ಕಿಗಳು ಅಂತ ಹೇಳಿದ್ರೆ ಮೊದಲಲ್ಲಿ ನಿಲ್ಲುವ ಹೆಸರುಗಳು 2 ಹೆಸರು ಅಂತ ಹೇಳಿದ್ರೆ ಅರ್ಜುನ, ಅಭಿಮನ್ಯು, ಅರ್ಜುನ, ಅಭಿಮನ್ಯು, ಅವು 2 ಹೆಸರು. ಓಕೆ ಫ್ರೆಂಡ್ಸ್, ಇನ್ನೇನು ಹೆಚ್ಚಿನ ಮಾಹಿತಿ ಇಲ್ಲ. ನಾನು ಹೇಳಿದ ನೆನ್ಪಿಟ್ಕೊಳ್ಳಿ, ರಿಟೈರ್ಮೆಂಟ್ ಆಗುವಾಗ ಅಭಿಮನ್ಯುವಿಗೆ ಒಳ್ಳೆಯ ಒಂದು ಸೆಲೆಬ್ರೇಷನ್ ಮಾಡಿ ಅದಕ್ಕೆ ಒಳ್ಳೆಯ ಥರದಲ್ಲಿ ಕೆಂಪು ಹಾಸು ಹಾಕಿ ಅದನ್ನು ರಿಟೈರ್ಮೆಂಟ್ ಕೊಡಬೇಕು. ಏನು ಕಲೀಮ್ 99 ಆನೆಗಳನ್ನ ಕ್ಯಾಪ್ಚರ್ ಮಾಡಿದ್ದಾನೆ, ಅಭಿಮನ್ಯು 300ಕ್ಕೂ ಹೆಚ್ಚು. ಅದೇ ರೀತಿ ಹುಲಿ ಕಾರ್ಯಾಚರಣೆ, ರೇಡಿಯೋ ಕಾಲರ್ ಎಲ್ಲವನ್ನು ಮಾಡಿದಂಥ ಅಭಿಮನ್ಯು. ನಾವು ಮರಿಬಾರ್ದು ಅಭಿಮನ್ಯುವಿಗೆ ಇದೊಂದು ಥರದಲ್ಲಿ ಈ ವರ್ಷ ರಿಟೈರ್ಡ್ ಆಗೋದೇ ಬೇಡ ಅಂತ ಜ್ಞಾನ ಮಾಡಿದ್ವಿ. 1-2 ವರ್ಷ ಹಂಗೇನು ಕಂಟಿನ್ಯೂಟಿ ಆಗಲಿ ಅಂತೇಳಿ ನೋಡೋಣ, ದೇವ್ರದ್ದೇ ಹೆಂಗಿರ್ತದೆ ಅಂತೇಳಿ ಎಲ್ಲ ನೋಡಿಕೊಂಡು ಮಾಡೋಣ ಫ್ರೆಂಡ್ಸ್. ಓಕೆ, ಇನ್ನೇನು ಹೆಚ್ಚಿನದು ಮಾತಾಡಲಿಕ್ಕೆ ಏನಿಲ್ಲ. ಎಲ್ಲ ಆನೆಗಳು ಕ್ಯಾಂಪಲ್ಲಿ ತುಂಬ ಚೆನ್ನಾಗಿದ್ದಾವೆ, ಏನು ತೊಂದರೆ ಇಲ್ಲ. ತುಂಬ ಸುಂದರವಾಗಿದೆ ಕ್ಯಾಂಪ್, ಹಸಿರಿಂದ ಕೂಡಿದೆ. ಈಗ ಇನ್ನೊಂದು 15 ದಿವಸ ಹೋದ್ರಂತೂ ಕಣ್ಣೆತ್ತಿ ನೋಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರ್ತದೆ ಹಸಿರು ಬೆಳೆದು. ಅದ್ರ ಮಧ್ಯೆ ಆನೆಗಳು ಅಂತ ಹೇಳುವಾಗ ಅದು ಆ ಕಣ್ಣಿಗೆ ಸಿಗೋ ಮಜನೇ ಬೇರೆ. ಈ ಬೇಸಿಗೆಯಲ್ಲಿ ಎಲ್ಲ ವೀಡಿಯೋ ತೆಗೆದ್ರೆ ಕ್ಲಾರಿಟಿನೂ ಬರೋಲ್ಲ, ಏನಿಲ್ಲ. ನೋಡೋರಿಗೆ ಇದೇನಪ್ಪ ಈ ಥರ ವೀಡಿಯೋ ಮಾಡಿದ್ದಾರೆ ಅಂತ ಹೇಳ್ತೀರಾ. ಆದರೆ ಇನ್ನೊಂದು ಸ್ವಲ್ಪ ದಿವಸ ಹೋಗಲಿ, 2 ಕಣ್ಣು ಸಾಲೋದಿಲ್ಲ, ಹಸಿರು ಕಟ್ಟಿರ್ತದೆ. ಓಕೆ ಫ್ರೆಂಡ್ಸ್, ಇನ್ನು ಮಾತಾಡೋದು ಹೆಚ್ಚೇನಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ನಾನು ಹೇಳಿದಂತ ನೆನ್ಪಿಟ್ಕೊಳ್ಳಿ, ರಿಟೈರ್ಮೆಂಟ್ ಆಗುವಾಗ ಅದ್ಧೂರಿಯಾಗಿ, ಇಲ್ಲಿ ಅರ್ಜುನ ಫ್ಯಾನ್ಸ್, ಅಭಿಮನ್ಯು ಫ್ಯಾನ್ಸ್ ಅಂತ ಏನಿಲ್ಲ, ಎಲ್ಲ ಒಟ್ಟಾಗಿ ಸೇರಿ ಮಾಡೋದಷ್ಟೇ. ಎಲ್ಲ ಒಟ್ಟಾಗಿ ಸೇರಿ ಒಂದು ಒಳ್ಳೆ ಸೆಲೆಬ್ರೇಷನ್ ಮಾಡೋಣ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.